ಓಂ ನಮ ಶಿವಾಯ್. ಅನೇಕ ಜನ ಯೋಗವನ್ನ ಪ್ರಾರಂಭ ಮಾಡೋ ಮುಂಚೆ ಎಷ್ಟು ದಿವಸ ಯೋಗ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಇದು ಎಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ. ಒಂದು ವಾರ ಮಾಡ್ಬೇಕಾ, 15 ದಿವಸ ಮಾಡ್ಬೇಕಾ, ತಿಂಗಳು ಮಾಡ್ಬೇಕಾ? ಹಾಗೆ ಯೋಗ ಶಿಕ್ಷಕರ ತರಬೇತಿನೂ ಕೂಡ ನಾವು ಎಷ್ಟು ದಿವಸ ಮಾಡಬೇಕು, ಎಷ್ಟು ಅವರ್ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಇದಕ್ಕೆ ಒಂದು ಉದಾಹರಣೆ, ಸ್ವಾಮಿ ವಿವೇಕಾನಂದರು ಒಂದ್ಸರಿ ತಮ್ಮ ಪೂಜಾ ಸಲಕರಣೆಗಳನ್ನ ತೊಳೆದು ಒಂದು ಕಡೆ ಇಡಬೇಕಾದ್ರೆ ಶಿಷ್ಯ ಕೇಳ್ತಾನೆ, ಸ್ವಾಮೀಜಿ ಯಾಕೆ ನೀವು ದಿನಾ ಬಂದು ಈ ಪಾತ್ರೆಗಳನ್ನ ಪೂಜೆ ಮಾಡಿದ್ಮೇಲೆ ತೊಳೆದಿಡ್ತೀರಾ? 15 ದಿವಸಕ್ಕೆ ತಿಂಗಳಿಗೊಂದ್ಸರಿ ತೊಳೆದಿಡ್ಬೋದಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇವ್ರಿಗೆ ಏನಾದ್ರು ಮಾಡಿ ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಹಾಗೆ ಇಡ್ತಾರೆ. ಒಂದು 15 ದಿವಸ ಆದ್ಮೇಲೆ ಅದ್ರ ಮೇಲೆಲ್ಲ ಕಲೆ ಕೂತ್ಕೊಳ್ಳುತ್ತೆ. ಆಗ ಶಿಷ್ಯ ಬಂದು ಕೇಳ್ತಾನೆ, ಸ್ವಾಮೀಜಿ ಪಾತ್ರೆ ನೋಡಿ ಎಷ್ಟು ಕೊಳೆ ಕೂತಿದೆ ಅಂತ, ಹಾಗಾಗಿ ನೀನು ಹೋಗ ತೊಳ್ಕೊಂಡ್ ಬಾರಪ್ಪ ಅಂತ ಪಾತ್ರೆ ಕೊಟ್ಟು ಕಳಿಸ್ತಾರೆ. ಆ ಶಿಷ್ಯ ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಆ ಕಲೆ ಹೋಗೋದೇ ಇಲ್ಲ. ಹಾಗೆ ಮತ್ತೆ ಏನ್ ಮಾಡ್ತಾನೆ, ಬಂತು ಸ್ವಾಮೀಜಿ ಕಲೆ ಹೋಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಆಗ ಸ್ವಾಮೀಜಿ ಇನ್ನೊಂದು ಸಾರಿ ತೊಳಿ ಅಂತ ಹೇಳ್ಬಿಟ್ಟು ಒಂದು ಪೌಡರ್ನ ಅಥವಾ ಒಂದು ಹುಣಸೆ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ತಿಕ್ಕಿ ತೊಳಿಯಪ್ಪ ಅಂತ ಹೇಳ್ತಾರೆ. ತೊಳ್ಕೊಂಡು ಬರ್ತಾನೆ, ಆದ್ರೂ ಕಲೆ ಪೂರ್ತಿ ಆಗಿ ಹೋಗಲ್ಲ. ಆವಾಗ ಸ್ವಾಮೀಜಿ ಹೇಳ್ತಾರೆ, ನೋಡಪ್ಪ, ಈ ಪಾತ್ರೆ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಕಲೆ ಹೋಗ್ಬೇಕಾದ್ರೆ ನೀನು ಎಷ್ಟು ಹುಣಸೆ ಹಣ್ಣು ಹಾಕದೆ ಮತ್ತೆ ಎಲ್ಲ ತಿಕ್ಕಿ ತೊಳೆದ್ರು ಹೋಗಲ್ಲ. ಮನುಷ್ಯನಲ್ಲಿ ಇರ್ತಕ್ಕಂಥ ಕೊಳೆ ಹೋಗ್ಬೇಕಾದ್ರೆ ಎಷ್ಟು ದಿವಸ ಬೇಕಾಗ್ಬೋದು? ಅದಕ್ಕೆ ನಾವು ಪ್ರತಿ ದಿನನೂ ಯೋಗದಲ್ಲಿರ್ಬೇಕು. ಯೋಗಕ್ಕೆ ಇಷ್ಟು ಸಮಯ ಅಂತ ಇಲ್ಲ. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ ಅಂತ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಹಾಗಾಗಿ ನಾವು ಪ್ರತಿನಿತ್ಯ ಯೋಗವನ್ನ ಮಾಡಬೇಕು. ಇಷ್ಟು ದಿವಸ ಎಷ್ಟು ಗಂಟೆ ಮಾಡಿ ನಿಲ್ಲಿಸ್ಬೇಕು ಅಂತ ಅಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲೂ ಕೂಡ ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವ ಧನಂಜಯ ಅಂತ ಕೃಷ್ಣ ಕೂಡ ಹೇಳಿದ್ದಾನೆ. ಹಾಗಾಗಿ ನಾವು ಪ್ರತಿನಿತ್ಯ ಯೋಗವನ್ನ ಮಾಡಬೇಕು. ಯೋಗ ಸಾಧನೆಗೆ ಸಮಯ ಮತ್ತು ಇಷ್ಟು ದಿವಸ ಮಾಡಬೇಕು ಅಂತ ಇಲ್ಲ. ಪ್ರತಿನಿತ್ಯ ಮಾಡೋದ್ರಿಂದ ಮಾತ್ರ ನಮ್ಮ ದೇಹ ಶುದ್ಧಿ ಆಗತ್ತೆ, ಮನಸ್ಸು ಶುದ್ಧಿ ಆಗತ್ತೆ. ಆದ್ರಿಂದ ಎಲ್ಲರೂ ಯೋಗವನ್ನ ಜೀವನವಾಗಿ ಅಳವಡಿಸ್ಕೊಳ್ಳೋಣ. ಓಂ ನಮಃ ಶಿವಾಯ.